ಲಿಖಿತಾ. ಹಾಯ್ ಸುಮತಿ. ನೆನ್ನೆ ಸೆಷನ್ ಅಲ್ಲಿ ಮಂಜು ಅವರು ಹೇಳ್ತಾ ಇದ್ರು, ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇರ್ಬೇಕಾದ್ರೆ ಒಂದು ಶಾಲೆ ಹುಡುಗಿ ಒಂದು ಪ್ಯಾಸೆಂಜರ್ ಇಂದ ದೂರ ಸರಿಯಲು ಪ್ರಯತ್ನ ಮಾಡ್ತಾ ಇದ್ರಂತೆ. ಸೊ ಆಗ ಮಂಜು ಅವರಿಗೆ ಅನುಮಾನ ಬಂದಿದೆ. ಸೊ ಇಂಥ ಸಂದರ್ಭಗಳಲ್ಲಿ ಏನ್ ಮಾಡ್ಬೋದು ಅನ್ನೋದು ಅವ್ರ ಪ್ರಶ್ನೆ ಆಗಿತ್ತು. ಅನುಮಾನ ಬಂದಲ್ಲಿ ನಾವು ಯಾವತ್ತೂ ಕೂಡ ನಿರ್ಲಕ್ಷಿಸಬಾರ್ದು ಅಂತ ರವಿ ಅವ್ರು ಹೇಳಿದ್ರು ಸುಮತಿ. ಯಾಕಂದ್ರೆ ಮಕ್ಕಳ ಸುರಕ್ಷತೆಗೆ ಅಂತಾನೆ ಪಾಕ್ಸೋ ಕಾಯ್ದೆ ಇದೆ. ಓ, ಈ ಪೋಕ್ಸೋ ಕಾಯ್ದೆಯಲ್ಲಿ ಯಾವ ಅಪರಾಧಗಳಿಗೆ ಅನ್ವಯಿಸುತ್ತೆ? ಮಕ್ಕಳ ವಿರುದ್ಧ ಲೈಂಗಿಕ ದೌರ್ಜನ್ಯ ಆಗಿರ್ಬೋದು, ಲೈಂಗಿಕ ಕಿರುಕುಳ ಆಗಿರ್ಬೋದು, ಮಕ್ಕಳನ್ನ ಒಳಗೊಂಡು ಲೈಂಗಿಕವಾದ ವಿಡಿಯೋಸ್ ಮಾಡೋದ್ರಿಂದ ಹಿಡಿದು ಅತ್ಯಾಚಾರ ತನಕ ಇದೆಲ್ಲ ಕವರ್ ಆಗುತ್ತೆ ಸುಮತಿ. ಓಕೆ, ಈ ತರ ಸಂದರ್ಭಗಳು ಕಂಡು ಬಂದಾಗ ಏನ್ ಮಾಡ್ಬೇಕು, ಯಾವ ತರ ನಾವು ಸ್ಟೆಪ್ ತಗೊಬೇಕು ಅಂತ? ಮೊದಲಿಗೆ ಮಗುವಿನ ಸುರಕ್ಷತೆ ಏನಿರುತ್ತೆ ಅದನ್ನ ನಾವು ಖಚಿತಪಡಿಸ್ಕೋಬೇಕು. ನಂತರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಮಾಹಿತಿಯನ್ನ ಕೊಟ್ಟು ಯಾಕಂದ್ರೆ ಇಲ್ಲಿ ಮಗುವಿನ ಸುರಕ್ಷತೆ ಅನ್ನೋದೇ ಮೊದಲ ಆದ್ಯತೆ ಆಗುತ್ತೆ ಸುಮತಿ. ಓಕೆ, ಹಾಗಾದ್ರೆ ನಾವು ಪ್ರತಿಯೊಂದು ಮಗುವಿನ ಸುರಕ್ಷತೆಯು ನಮ್ಮ ಜವಾಬ್ದಾರಿ ಆಗಿರುತ್ತಲ್ವಾ ಲಿಖಿತಾ? ಖಂಡಿತ ಸುಮತಿ. ನಮ್ಮ ಒಂದು ಎಚ್ಚರಿಕೆ ಮಗುವಿನ ಸುರಕ್ಷತೆಯನ್ನ ಖಾತ್ರಿಪಡಿಸಬಹುದು ಅನ್ನೋದನ್ನ ನಾವು ನೆನಪಲ್ಲಿಟ್ಕೋಬೇಕು. ಹಾಯ್ ಹನು, ನೆನೆ ಒಬ್ಬರು ಬಂದು ಹೇಳ್ತಾ ಇದ್ರು ಮುಟ್ಟೋದು ಮಾತ್ರನೇ ಲೈಂಗಿಕ ಕಿರುಕುಳ ಅಂತ. ಅದು ನಿಜನಾ? ಅಲ್ಲ, ಒಬ್ಬರಿಗೆ ಒಪ್ಪಿಗೆ ಇಲ್ಲದೆ ಮುಟ್ಟುವುದು, ಲೈಂಗಿಕವಾಗಿ ಕಿರುಕುಳ ಕೊಡುವುದು, ಅವರಿಗೆ ಲೈಂಗಿಕ ಸಹಾಯ ಕೇಳುವುದು, ಲೈಂಗಿಕವಾಗಿ ಮಾತನಾಡುವುದು, ಮತ್ತೆ ಅವರಿಗೆ ಕೆಟ್ಟ ಚಿತ್ರ ಮತ್ತು ವಿಡಿಯೋ ತೋರಿಸೋದು ಕೂಡ ಲೈಂಗಿಕ ಕಿರುಕುಳನೇ. ಹಾಗಾದರೆ ಮಾತಿನಿಂದ ಮಾತಾಡೋದು ಅದು ಅಪರಾಧನಾ? ಹೌದು, BNS ಸೆಕ್ಷನ್ 75 ಪ್ರಕಾರ ಇದು ಕಾನೂನುಬದ್ಧ ಅಪರಾಧವಾಗಿದೆ. ಗೌರವದಿಂದ ನಡೆದುಕೊಳ್ಳಿ. ಲೈಂಗಿಕ ಕಿರುಕುಳ ಕಾನೂನುಬದ್ಧ ಅಪರಾಧವಾಗಿದೆ. ನಾನು ಮಹಿಳೆಯರ ಬಟ್ಟೆ ಎಳೆಯೋದು ಮತ್ತೆ ತೆಗಿಯೋಕ್ಕೆ ಪ್ರಯತ್ನ ಮಾಡ್ತಾರಲ್ಲ, ಅದು ದೊಡ್ಡ ಅಪರಾಧನಾ? ಹೌದು, ಇದು ಮಹಿಳೆಯರ ಗೌರವ ಮತ್ತು ಸುರಕ್ಷತೆಗೆ ಧಕ್ಕೆ ತರುತ್ತದೆ. ಈಗ ಯಾರು ಮಾಡಬಾರದು. ಹಾಗಾದರೆ ಇದಕ್ಕೂ ಕಾನೂನು ಇದೆಯಾ? ಇದೇ ಅಲ್ಲ, BNS ಸೆಕ್ಷನ್ 76 ಪ್ರಕಾರ ಇದು ಕಾನೂನುಬದ್ಧ ಅಪರಾಧವಾಗಿದೆ. ಮಹಿಳೆಯರ ಗೌರವ ಕಾನೂನು ರಕ್ಷಿಸುತ್ತದೆ. ನಾನು ಮಹಿಳೆಯರ ವಿಡಿಯೋ ಮಾಡೋದು ಮತ್ತೆ ಅದನ್ನು ಶೇರ್ ಮಾಡೋದು ಅದು ಅಪರಾಧನಾ? ಹೌದು, ಒಬ್ಬರ ಒಪ್ಪಿಗೆ ಇಲ್ಲದೆ ನೋಡುವುದು ಮತ್ತು ವಿಡಿಯೋ ಮಾಡೋದು, ಅದನ್ನು ಬೇರೆಯವ್ರಿಗೆ ಶೇರ್ ಮಾಡೋದು ಕೂಡ ಅಪರಾಧನೇ. ಹಾಗಾದರೆ ಇದಕ್ಕೆ ಯಾವ ಕಾನೂನಿದೆ? BNS ಸೆಕ್ಷನ್ 77 ಇದರ ಬಗ್ಗೆ ಹೇಳುತ್ತದೆ. ಬೇರೆಯವರ ಪ್ರೈವಸಿಯನ್ನು ಗೌರವಿಸಿ ಮತ್ತು ಇತರರ ಒಪ್ಪಿಗೆ ಬಹಳ ಮುಖ್ಯ. ನಾನು ಒಬ್ಬ ಮಹಿಳೆ ಬೇಡ ಅಂತ ಹೇಳಿದ ಮೇಲೇನು ಮತ್ತೆ ಮತ್ತೆ ಕಾಲ್ ಮಾಡೋದು ಮತ್ತು ಹಿಂಬಾಲಿಸೋದು ಅದು ಸ್ಟಾಕಿಂಗ್ ಆಗುತ್ತಾ? ಹೌದು, ಒಬ್ಬ ಮಹಿಳೆ ಬೇಡ ಬೇಡ ಅಂತ ಹೇಳಿದ ಮೇಲೇನೂ ಅವರು ಹಿಂಬಾಲಿಸುವುದು, ಅವ್ರಿಗೆ ಮೆಸೇಜ್ ಮಾಡೋದು, ಕಾಲ್ ಮಾಡುವುದು, ಅದು ಸ್ಟಾಕಿಂಗ್ ಆಗುತ್ತೆ. ಹಾಗಾದರೆ ಇದಕ್ಕೂ ಶಿಕ್ಷೆ ಇದೆಯಾ? ಇದೆ. BNS ಸೆಕ್ಷನ್ 78 ಪ್ರಕಾರ ಇದು ಅಪರಾಧನೇ. ಬೇಡ ಅಂದರೆ ಬೇಡ, ಹಿಂಬಾಲಿಸಬೇಡಿ. ನಾನು ಕೆಲವ್ರು ಹೇಳ್ತಾರೆ ಕೆಟ್ಟ ಮಾತು ಮಾತಾಡಿ ಮತ್ತೆ ಸನ್ನೆ ಮಾಡಿ ತಮಾಷೆಗೆ ಮಾಡಿದೆ ಅಂತ. ಅದು ತಮಾಷೆ ಅಲ್ಲ, ಒಬ್ಬ ಮಹಿಳೆಯ ಗೌರವಕ್ಕೆ ಧಕ್ಕೆ ತರುತ್ತದೆ. ಕೆಟ್ಟ ಮಾತು ಮತ್ತೆ ಸನ್ನೆ ಮಾಡುವುದು ಅಪರಾಧನೇ. ಹಾಗಾದರೆ ಇದಕ್ಕೂ ಕಾನೂನು ಇದೆಯಾ? ಹೌದು, BNS ಸೆಕ್ಷನ್ 79 ಪ್ರಕಾರ ಇದು ಶಿಕ್ಷಾರ್ಹ ಅಪರಾಧವಾಗಿದೆ. ಮಾತು ಮತ್ತು ಸನ್ನೆಗಳು ಅಪರಾಧವಾಗಬಹುದು. ನಾನು ಸುಳ್ಳು ಹೇಳಿ ಲೈಂಗಿಕ ಸಂಬಂಧ ಹೊಂದಿದ್ದಾರೆ, ಅದು ಅಪರಾಧನಾ? ಹೌದು, ಒಬ್ಬರಿಗೆ ಮದುವೆ ಆಗುತ್ತೇನೆ ಎಂದು ಸುಳ್ಳು ಭರವಸೆ ನೀಡಿ ಅವರ ಜೊತೆಗೆ ಲೈಂಗಿಕ ಸಂಪರ್ಕ ಹೊಂದಿದ್ದರೆ ಅದು ಅಪರಾಧ ಆಗುತ್ತದೆ. ಇದಕ್ಕೆ ಯಾವ ಕಾನೂನು ಇದೆ? ಇದಕ್ಕೆ BNS ಸೆಕ್ಷನ್ 74 ಇದರ ಬಗ್ಗೆ ಹೇಳುತ್ತದೆ. ಮೋಸದಿಂದ ಪಡೆದ ಒಪ್ಪಿಗೆ ಅಲ್ಲ. ನಾನು ಕೆಲಸದ ಜಾಗದಲ್ಲಿ ಲೈಂಗಿಕ ಕಿರುಕುಳ ಆದರೆ ಏನು ಮಾಡಬೇಕು? ಕೆಲಸದ ಜಾಗದಲ್ಲಿ ಲೈಂಗಿಕ ಕಿರುಕುಳ ಆದರೆ ಅವರನ್ನು ಪಾಶ್ ಕಾಯ್ದೆ ರಕ್ಷಿಸುತ್ತದೆ. ಹಾಗಾದರೆ ಅಲ್ಲಿ ಯಾರಿಗೆ ದೂರು ಕೊಡಬೇಕು? ಕೆಲಸದ ಜಾಗದಲ್ಲಿ ಲೈಂಗಿಕ ಕಿರುಕುಳ ಆದರೆ ಇಂಟರ್ನಲ್ ಕಮಿಟಿಗೆ ಹೋಗಿ ದೂರು ಕೊಡಬೇಕು. ನಂತರ ಅವರು ತನಿಖೆ ಮಾಡ್ತಾರೆ. ಪ್ರತಿಯೊಂದು ಕೆಲಸದ ಜಾಗದಲ್ಲಿ ಸುರಕ್ಷಿತ, ಗೌರವಯುತ ಮತ್ತು ಲೈಂಗಿಕ ಕಿರುಕುಳ ಮುಕ್ತವಾಗಿರಬೇಕು. ರವಿ ಅವರು ನಮ್ಮ ಸೆಷನ್ ಅಲ್ಲಿ ಒಂದು ಕ್ವೆಶನ್ ಕೇಳಿದ್ರು. ಏನಂತಂದ್ರೆ, ಮದ್ವೆ ಆದ ನಂತರ ಕೂಡ ವರದಕ್ಷಿಣೆ ಕೇಳಿದ್ರೆ ಅದನ್ನು ಕಾನೂನು ಬಾಹಿರ ಆಗತ್ತಾ ಅಂತ. ಅದಕ್ಕೆ ರಾಮಣ್ಣ ಅವ್ರು ಹೇಳಿದ್ರು, ಹೌದು, ಮದುವೆ ಆಗಿ 7 ವರ್ಷದೊಳಗಡೆ ಮಹಿಳೆ ಏನಾದರೂ ಅಸಹಜವಾಗಿ ತೀರಲ್ಪಟ್ರೆ ಮತ್ತು ವರದಕ್ಷಿಣೆಗಾಗಿ ಯಾವುದೇ ರೀತಿಯ ಕ್ರೌರ್ಯ ಅಥವಾ ಮಾನಸಿಕ ಹಿಂಸೆ, ಕಿರುಕುಳ ಏನಾದರೂ ಕೊಡಲ್ಪಟ್ರೆ ಅದನ್ನ ವರದಕ್ಷಿಣೆಯ ಸಾವು ಅಂತಾನೆ ಪರಿಗಣಿಸಲಾಗುತ್ತೆ ಅಂತ. ಇದಕ್ಕೆ ಯಾವ ಕಾನೂನು ಅನ್ವಯಿಸುತ್ತೆ? ಇದಕ್ಕೆ BNS ಸೆಕ್ಷನ್ 80 ಅಡಿನಲ್ಲಿ ಕಠಿಣವಾದ ಶಿಕ್ಷೆಯನ್ನ ಅನುಭವಿಸಲಾಗುತ್ತೆ.
ಹಾಯ್ ಲಿಖಿತಾ. ಹಾಯ್ ತೇಜು. ಮೊನ್ನೆ ಸೆಷನ್ ಅಲ್ಲಿ ರಾಮಣ್ಣ ಅವರು ಮತ್ತೆ ಮಂಜುನಾಥ್ ಅವ್ರು ಮಾತಾಡ್ತಾ ಇದ್ರು ಕಾನೂನು ಬಗ್ಗೆ. ಸೊ ಈ ತರ ಇರ್ಬೇಕಾದ್ರೆ ರಾಮಣ್ಣ ಅವ್ರು ಕೇಳಿದ್ರು ಕೌಟುಂಬಿಕ ದೌರ್ಜನ್ಯ ಅಂತಂದ್ರೆ ಅವ್ರು ಅನ್ಕೊಂಡಿದ್ದೇನು ಅಂತಂದ್ರೆ ದೈಹಿಕವಾಗಿ ಆಗುವಂತ ಹಲ್ಲೆ, ಹೊಡೆದಾಟ ಅಂತ ಅನ್ಕೊಂಡಿದ್ರಂತೆ. ಅದಕ್ಕೆ ಮಂಜುನಾಥ್ ಅವ್ರು ಹೇಳಿದ್ರು ಕೌಟುಂಬಿಕ ದೌರ್ಜನ್ಯ ಅಂತಂದ್ರೆ ದೈಹಿಕವಾಗಿರ್ಬಹುದು, ಮಾನಸಿಕವಾಗಿರ್ಬಹುದು, ಆರ್ಥಿಕವಾಗಿರ್ಬಹುದು, ಹಾಗೆ ಲೈಂಗಿಕವಾಗಿರ್ಬಹುದು, ಹಾಗೆ ಮಾತಿನ ಮೂಲಕದ ಕಿರುಕುಳ ಕೂಡ ಒಳಗೊಳ್ಳುತ್ತೆ ಅಂತ. ಅದಕ್ಕೆ ರಾಮಣ್ಣ ಅವರು ಇನ್ನೂ ಮತ್ತೆ ಕೇಳ್ತಾ ಇದ್ರು, ಹಾಗಾದ್ರೆ ಈ ತರ ದೌರ್ಜನ್ಯಗಳಿಂದ ಏನಾದ್ರೂ ಕಾನೂನುಗಳಿದ್ಯಾ ಮಹಿಳೆಯರಿಗೋಸ್ಕರ ಅಂತ ಹೇಳಿ. ಖಂಡಿತ. ಕೌಟುಂಬಿಕ ದೌರ್ಜನ್ಯ ಕಾಯ್ದೆ 2005 ಅಡಿಯಲ್ಲಿ ಮಹಿಳೆಯರನ್ನ ವಿವಿಧ ರೀತಿಯ ದೌರ್ಜನ್ಯಗಳಿಂದ ರಕ್ಷಿಸುತ್ತದೆ. ಇದರಲ್ಲಿ ಮಹಿಳೆಯರಿಗೆ ವಾಸಿಸುವ ಹಕ್ಕು, ರಕ್ಷಣೆ, ಹಾಗೇನೆ ಮಕ್ಕಳನ್ನ ಪಾಲನಾ ಹಕ್ಕು ಇರ್ಬೋದು ಅಥವಾ ಜೀವನಾಂಶ ಕೂಡ ಒಳಗೊಳ್ಳುತ್ತದೆ. ಲಿಖಿತಾ, ಮೊನ್ನೆ ಸೆಷನ್ ಅಲ್ಲಿ ರಾಮಣ್ಣ ಅವ್ರು ಕೇಳ್ತಾ ಇದ್ರು ಮನೆಯಲ್ಲಿ ಮಾನಸಿಕ ಕಿರುಕುಳ ಆಗೋದು ಒಂದು ಅಪರಾಧನ ಅಂತ. ಹೌದು. ಅದಕ್ಕೆ ಮಂಜುನಾಥ್ ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ಮನೆಯಲ್ಲಿ ಪತಿ ಅಥವಾ ಅವರ ಸಂಬಂಧಿಕರಿಂದ ಒಬ್ಬ ಮಹಿಳೆಯ ಮೇಲೆ ದೈಹಿಕ ಅಥವಾ ಮಾನಸಿಕವಾಗಿ ಯಾವುದೇ ಹಿಂಸೆ ಅಥವಾ ದೌರ್ಜನ್ಯ ನಡೀತಾ ಇದ್ರೆ ಅದು ಶಿಕ್ಷಾರ್ಹ ಅಪರಾಧ ಅಂತ. ಹಾಗಾದ್ರೆ ಮತ್ತೆ ರಾಮಣ್ಣ ಅವ್ರು ಕೇಳಿದ್ರು ಅದೇ ವಿಚಾರಕ್ಕೆ, ಹಾಗಾದ್ರೆ ಕಾನೂನಲ್ಲಿ ಏನ್ ಸುರಕ್ಷತೆ ಇದೆ ಅಂತ ಹೇಳಿ. BNS ಸೆಕ್ಷನ್ 85 ಪ್ರಕಾರ ಏನ್ ಹೇಳುತ್ತೆ ಅಂತಂದ್ರೆ, ಒಬ್ಬ ಮಹಿಳೆಗೆ ಮನೆಯಲ್ಲಿ ಅವರ ಪತಿ ಅಥವಾ ಅವರ ಸಂಬಂಧಿಕರಿಂದ ಯಾವುದೇ ರೀತಿಯ ಕ್ರೌರ್ಯ ನಡೀತಾ ಇದ್ರೆ ಅದು ಶಿಕ್ಷಾರ್ಹ ಅಪರಾಧ ಅಂತ ತಿಳಿಸಲಾಗುತ್ತೆ. ತೇಜು, ನಮ್ಮ ಸೆಷನ್ ಅಲ್ಲಿ ಇವತ್ತು ರವಿ ಅವ್ರು ಕೇಳಿದ್ರು ಕಾನೂನಿನ ಪ್ರಕಾರ ಕ್ರೌರ್ಯ ಅಂದ್ರೆ ಏನು ಅಂತ. ಅದಕ್ಕೆ ರಾಮಣ್ಣ ಅವ್ರು ಏನ್ ಹೇಳಿದ್ರಂದ್ರೆ, ಕ್ರೌರ್ಯ ಅಂದ್ರೆ ಕೇವಲ ದೈಹಿಕ ಹಿಂಸೆ ಅಷ್ಟೇ ಅಲ್ಲ, ಗಂಭೀರವಾಗಿ ಆಗುವಂತಹ ಮಾನಸಿಕ ಹಿಂಸೆ, ದೈಹಿಕ ಹಿಂಸೆ ಹಾಗೂ ಆತ್ಮಹತ್ಯೆಗೆ ಪ್ರೇರೇಪಿಸುವಂತಹ ವರ್ತನೆಗಳಾಗಿರಬಹುದು, ಹಾಗೆ ಕಾನೂನು ಬಾಹಿರವಾದ ವರದಕ್ಷಿಣೆಯ ಕಿರುಕುಳದಿಂದ ಆಗುವಂತಹ ಹಿಂಸೆಗಳಾಗಿರಬಹುದು, ಆ ವರ್ತನೆಗಳಾಗಿರಬಹುದು. ಈ ಎಲ್ಲ ವರ್ತನೆಗಳನ್ನು ಕ್ರೌರ್ಯ ಎಂದು ಪರಿಗಣಿಸಲಾಗುತ್ತೆ. ಹಾಗಿದ್ರೆ ಭಾವನಾತ್ಮಕ ಹಿಂಸೆ ಅಥವಾ ಕಿರುಕುಳವನ್ನ ಕ್ರೌರ್ಯ ಅಂತಾನೆ ಪರಿಗಣಿಸಬಹುದಾ? ಅದಕ್ಕೆ ರಾಮಣ್ಣ ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ಹೌದು, ಇದು ಸೆಕ್ಷನ್ 86 ಅಡಿನಲ್ಲಿ ನಮ್ಮ ಕಾನೂನಿನ ಅಡಿಯಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ, ಯಾವ ರೀತಿಯ ವರ್ತನೆಯನ್ನ ನಾವು ಕ್ರೌರ್ಯ ಅಂತ ಪರಿಗಣಿಸಲಾಗುತ್ತೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಲಾಗಿದೆ.